ಒಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಸುಮಿತ್ರಾ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಿತ್ರಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಮಗನ ಬಗ್ಗೆ ಭವಿಷ್ಯ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. ಹೇಳಿ. 16/1/98. 16/1/98 ಮೇಡಮ್. ಓಕೆ. ಟೈಮು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ 8:30 ಮೇಡಮ್. 8:30. ಏನ್ ಪ್ರಶ್ನೆ ನಕ್ಷತ್ರ ಹಾ ಸಿಂಹ ರಾಶಿ 4ನೇ ಪಾದ. ಓಕೆ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ಮಗನ ಭವಿಷ್ಯ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಮೇಡಮ್. ವೃತ್ತಿ ಬಗ್ಗೆ. ನಮಸ್ಕಾರ. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಗೊತ್ತಾಯಿತು. ಕರ್ಮಾಧಿಪತಿ ಶುಕ್ರ. ನಮಸ್ಕಾರ. ಗೊತ್ತಾಯಿತು ನಿಮ್ಮ ಪ್ರಶ್ನೆ, ಉತ್ತರ ಕೊಡ್ತಾ ಇದ್ದೇನೆ. ಈ ಜಾತಕದಲ್ಲಿ ಕರ್ಮಾಧಿಪತಿ ಶುಕ್ರ ಅಂದರೆ ವೃತ್ತಿಯನ್ನು ತಂದುಕೊಡ್ತಕ್ಕಂಥವನು ಯಾರಪ್ಪ ಅಂದರೆ, ಯಾವ ಗ್ರಹ ಅಂದರೆ ಶುಕ್ರನಾಗಿದ್ದಾನೆ. ಆ ಶುಕ್ರ ಇಲ್ಲಿ ಮೌಢ್ಯನಾಗಿದ್ದಾನೆ. ದಿವಾಕರ ಕರೇರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಒಂದು ಮಾತಿದೆ. ಸೂರ್ಯನ ಕಿರಣಗಳ ಆ ರಶ್ಮಿಗಳಿಗೆ ಇನ್ನೊಂದು ಗ್ರಹ ಹತ್ತಿರ ಬಂದು ಅದು ಸೂರ್ಯನ ಕಿರಣಗಳಿಂದಾಗಿ ಆವೃತವಾದರೆ ಅದು ಅದರ ಫಲವನ್ನು ಕಳ್ಕೊಳ್ಳುತ್ತೆ ಅಂತ. ಹೀಗಾಗಿ ಹಾಗಾಗ್ಬಿಟ್ಟಿದೆ. ಗಾಬರಿ ಬೇಡ, ಹೀಗಾಗಿದೆಯಲ್ಲಪ್ಪ ಏನು ಕಥೆ ಅಂತ. ಶುಕ್ರಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ದಾನ ಮಾಡಲಿ. ಅವರು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ಸಮರ್ಪಣೆ ಮಾಡಿದ್ರೆ, ಹೀಗೆ 16 ಶುಕ್ರವಾರ ಮಾಡಬೇಕು. ಮಧ್ಯದಲ್ಲಿ ಒಂದು ವಾರವೂ ಬ್ರೇಕ್ ಮಾಡಬಾರ್ದು. ಹೀಗೆ ಮಾಡಿದ್ರೆ ಶುಕ್ರನ ಅನುಗ್ರಹ ಉಂಟಾಗುತ್ತೆ. ತನ್ಮೂಲಕ ಯಾವ ವೃತ್ತಿ ಅದರ ಒಂದು ಬಲ ಅದು ಇವರಿಗೆ ಬರುತ್ತೆ. ಹೀಗಾಗಿ ಅದನ್ನು ದಯವಿಟ್ಟು ಮಾಡಲಿ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ 3 ರಾಶಿಗಳತ್ತ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಕರ್ಕಾಟಕ ರಾಶಿಯಿಂದ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ವಾರದಾದಿಯಲ್ಲಿ ಹೇಗಿದೆಯಪ್ಪ ಅಂದರೆ ಲಾಭದಾಯಕವಾಗಿ ಇದೆ. ಯೋಚನೆ ಮಾಡಬೇಡಿ. ವಿದೇಶ ವಹಿವಾಟಿನ ಲಾಭ ಶುಭ ಅದು ವರ್ತಮಾನ ಬರುತ್ತೆ. ಶುಭ ವರ್ತಮಾನವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಕೂಡ ಯಾವುದೋ ಒಂದು ಒಳ್ಳೆಯ ಸುದ್ದಿ ವಿಚಾರ, ಅದನ್ನು ನೀವು ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು, ಆ ರೀತಿಯಲ್ಲಿ ಚೆನ್ನಾಗಿದೆ ಅಂತ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣವನ್ನು ಕಾಣ್ತೀರ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ಕರ್ಮಾಧಿಪತಿ ಬಲವಾಗಿದ್ದಾಗ ಕಾರ್ಯಗಳಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಅನುಕೂಲಕರವಾಗಿದೆ. ಮುಖ್ಯವಾಗಿ ಮಾಂದಿ ಲಾಭದಲ್ಲಿ ಸಂಚರಿಸುವಾಗ ಲಾಭವನ್ನೇ ನಿರೀಕ್ಷೆ ಮಾಡಬಹುದು, ಅಂಥ ಫಲ ಬರುತ್ತೆ. ಹೀಗಾಗಿ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ವಾರದ ಆದಿ ಅಂತಕ್ಕಂಥದ್ದು. ಚಂದ್ರನು ಕೂಡ ಒಳ್ಳೆಯ ಸಂಚರಿಸ್ತಾನೆ. ಹೀಗಾಗಿ ಬುದ್ಧಿ ಚುರುಕು ಬುದ್ಧಿ ಇರುತ್ತದೆ. ಹೀಗಾಗಿ ಬುದ್ಧಿ ಬಲದ ಮೇಲೆ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ತೀರಾ ಮತ್ತು ಕೌಶಲ್ಯಯುತವಾಗಿ ಚೆನ್ನಾಗಿ ಎಕ್ಸ್ಪರ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸ ನಿಭಾಯಿಸಿ ಹೆಸರು ತಗೊಳ್ತೀರ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ಚೆನ್ನಾಗಿದೆ. ಮುಖ್ಯವಾಗಿ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಮನೇಲಿ ಕಿತ್ತಾಟ ಇಲ್ಲದೆ, ರಗಳೆ ಇಲ್ಲದೆ ಈ ವಾರ ಚೆನ್ನಾಗಿದೆಯಪ್ಪ ಅಂತ ಅನಿಸುವ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಇದೆಲ್ಲ ನಿಮ್ಮ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು. ಹೀಗಾಗಿ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ವಾರದ ಆದಿ ಒಳ್ಳೆಯ ರೀತಿಯಲ್ಲಿ ಪ್ರಾರಂಭವಾಗುತ್ತೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು. ಆತ್ಮೀಯರಿಂದ ನಷ್ಟ, ನೋವು, ವ್ಯಥೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಧನಾಧಿಪತಿ ರವಿ ಶುಕ್ರವಾರ ದಿವಸ ಸಂಚರಿಸಿದರೆ ಅಷ್ಟಮಕ್ಕೆ. ಹೀಗಾಗಿ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ತಂದೆಯ ವಿಚಾರದಲ್ಲಿ ತೊಡಕುಗಳು, ಮನಸ್ತಾಪಗಳು, ಅವರಿಂದಾಗಿ ನಷ್ಟ ಆಯಿತು ಅಂತಕ್ಕಂಥ ಒಂದು ಆರೋಪಗಳು ಬರತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ತೊಡಕನ್ನು ಸೂಚಿಸುತ್ತೆ. ದುಃಖಾರ್ತಿ ಅಂತ ಹೇಳಿದೆ. ಹೀಗಾಗಿ ಸ್ಥಾನಮಾನದಲ್ಲಿರ್ತಕ್ಕಂಥವ್ರು, ಯಾವುದೋ ಒಂದು ಒಳ್ಳೆಯ ಸ್ತರದಲ್ಲಿರ್ತೀರ, ಅಂಥವರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಈ ರೀತಿಯಲ್ಲಿ ಇದೆ. ರಾಜಕಾರಣಿಗಳಿಗಾಗಬಹುದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಡಾಕ್ಟ್ರೇ ಆಗಿರ್ತಾರೆ, ಅವರಿಗೆ ಆರೋಗ್ಯ ತಪ್ಪಿ ಬಿಡ್ತಕ್ಕಂಥದ್ದು ಸಹಜ, ಬರಬಾರ್ದು ಅಂತೇನಿಲ್ಲ. MBBS ಓದೋದು ಮಾತ್ರಕ್ಕೆ ಆರೋಗ್ಯ ಹಾಳಾಗಬಾರ್ದು ಅಂತಿದೆಯಾ, ಆ ರೀತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಕರ್ಕಾಟಕ ರಾಶಿಯವರಿಗೆ ಏನಪ್ಪ ಪರಿಹಾರ ಅಂದರೆ, ಶಿವ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಗೋಧಿ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಅದು ನಿಮ್ಮ ಈ ತೊಡಕುಗಳನ್ನೆಲ್ಲ ಪರಿಹರಿಸಿಕೊಡುತ್ತೆ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳು, ತೊಡಕುಗಳು, ಹಿನ್ನಡೆ ಬರುತ್ತೆ. ಕೃಷಿ, ನೀರಿನ ಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ. ಹಿರಿಯರಿಂದ ಸಹಕಾರ, ಕಲಾವಿದರಿಗೆ ಅನುಕೂಲ ಚೆನ್ನಾಗಿದೆ. ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು, ಹಿನ್ನಡೆ, ವಿಘ್ನ ಸೂಚಿಸ್ತಾ ಇದೆ. ಕೆಲಸ ಮಾಡಬೇಕು, ಅದು ಪೂರ್ಣ ಆಗ್ತಾ ಇರಲ್ಲ. ಆ ರೀತಿಯಲ್ಲಿ ಒಂದು ರೀತಿ ಹೈರಾಣಾಗ್ಬಿಡ್ತೀರ. ಆದರೆ ಕೃಷಿಕರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಚೆನ್ನಾಗಿದೆ. ನಿಮಗೆ ಅಲ್ಲಿ ದಿಗ್ಬಲದಲ್ಲಿ ಸಂಚರಿಸ್ತಾನೆ ಚಂದ್ರ ಮಂಗಳವಾರದಿಂದ. ಹೀಗಾಗಿ ಅದು ನೀಚ ಸ್ಥಾನ ಇರಬಹುದು, ಆದರೆ ಆ ದಿಗ್ಬಲ ಇದೆಯಲ್ಲ ಅದು ಸ್ವಲ್ಪ ನಿಮಗೆ ಸಹಾಯ ಮಾಡ್ತಾ ಇರುತ್ತೆ. ಹೀಗಾಗಿ ಆತಂಕ ಬೇಡ.
ಮತ್ತು ಪ್ರಧಾನವಾಗಿ ಏನು ಗೊತ್ತಾ, ಗುರು ದೃಷ್ಟಿ ನಿಮ್ಮ ತೃತೀಯ ಧೈರ್ಯ ಸ್ಥಾನಕ್ಕೆ ಗುರು ದೃಷ್ಟಿ ಇರೋದ್ರಿಂದ ವಿಚಲಿತರಾಗೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ಇದಕ್ಕೆ ಪರಿಹಾರ ನೋಡೋಣ, ವಿಘ್ನಗಳಿಗೆ ತೊಡಗುಗಳು. ಇನ್ನು ವಾರಾಂತ್ಯ ಗಮನಿಸೋಣ. ಚುರುಕು ಬುದ್ಧಿ, ಪ್ರತಿಭೆ ಚೆನ್ನಾಗಿರುತ್ತೆ, ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣ್ತೀರಾ. ಪ್ರಾರಂಭದಲ್ಲಿ ವಾರದಾದಿಯಲ್ಲಿ, ಆಮೇಲೆ ಸರಿ ಹೋಗುತ್ತೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗಬಹುದು. ನಿಮ್ಮ ರಾಷ್ಟ್ರಾಧಿಪತಿ ಸಪ್ತಮಕ್ಕೆ ಹೋಗ್ತಾನೆ, ಶತ್ರು ಕ್ಷೇತ್ರದಲ್ಲಿ ಶುಕ್ರನ ಜೊತೆಗೆಲ್ಲ ಇರ್ತಾನೆ. ಈ ಕಾರಣದಿಂದಾಗಿ ಕೆಲಸದಲ್ಲಿ ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಸಂಗಾತಿ ಜೊತೆಗೆ ಮನಸ್ತಾಪ, ಭಿನ್ನಾಭಿಪ್ರಾಯ, ಸ್ವಲ್ಪ ನಿಮ್ಮನ್ನು ಬೇರೆ ವ್ಯೂಹಕ್ಕೆ ತಗೊಂಡು ಹೋಗಿ ಅದು ಸೇರಿಸ್ಬಿಡುತ್ತೆ. ಅಲ್ಲಿ ಸ್ವಲ್ಪ ಗೊಂದಲ, ಭಯ ಇವುಗಳಿಗೆ ತುತ್ತಾಗೋ ಸಾಧ್ಯತೆ ಇದೆ. ಹೀಗಾಗಿ ಬಯಕೆಗಳು ನಿಮ್ಮ ಮನಸ್ಸು ಕೆರಳಿಸುತ್ತೆ, ತನ್ಮೂಲಕ ನೀವು ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನಸ್ಸನ್ನು ಚಂಚಲ ಮಾಡಿಕೊಳ್ಳದ ಹಾಗೆ ಅದಕ್ಕೆ ಒಂದು ಭದ್ರವಾದ ಬೇಲಿ, ಕಡಿವಾಣ ಹಾಕಬೇಕಾಗುತ್ತೆ ಸಿಂಹರಾಶಿಯವರು. ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವನ ಪ್ರಾರ್ಥನೆ ಮತ್ತು ಆದಿತ್ಯ ಹೃದಯ ಎರಡೂ ಹೇಳ್ಕೊಳ್ಳಿ. ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿದ್ರೆ ಮನಸ್ಸಿನ ಅಧಿಪತಿ ಶಿವ, ಹೀಗಾಗಿ ಸ್ವಲ್ಪ ಕಂಟ್ರೋಲ್ ಇಟ್ಟಿರ್ತಾನೆ. ಅವನು ಕಾಮಾರಿ ಅಂತ ಅವನಿಗೆ ಹೆಸರು. ಬಯಕೆಗಳನ್ನು ಅವನ ಶತ್ರು, ಬಯಕೆಗಳಿಗೆ ಶತ್ರುವಾಗಿರತಕ್ಕಂಥವನು, ಕಾಮನನ್ನೇ ದಹನ ಸುಟ್ಟಂಥವನು. ಹೀಗಾಗಿ ಬಯಕೆಗಳು ನಮ್ಮನ್ನು ತಿಂದಾಕುತ್ತೆ ಅಂತಂದರೆ ಅದನ್ನು ಸುಡೋದು ಯಾರು, ಅವನ ಆರಾಧನೆ ಮಾಡಬೇಕಲ್ವ ನಾವು. ಹೀಗಾಗಿ ಶಿವ ಪ್ರಾರ್ಥನೆ ಮಾಡಿ, ಇದ್ರ ಜೊತೆಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಗೌರವ, ಬಲ ಚೆನ್ನಾಗಿದೆ. ಸಹೋದರ ಸೇವಕರಿಂದ ಸಹಾಯ, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಧೈರ್ಯ, ಒಳ್ಳೆಯ ಉಪದೇಶ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸಹೋದರಲ್ಲಿ ತುಂಬ ಅನ್ಯೋನ್ಯತೆ, ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ, ಅಶುಚಿ, ಮೈಲಿಗೆ ವಾತಾವರಣ. ಅಂದರೆ ಏನೋ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ಏನೋ ಮತ್ತೊಂದು ಗಲೀಜೋ ಈ ಥರದ್ದು ಏನೋ ಒಂದು ಅಸಮಾಧಾನ, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಈ ರೀತಿಯ ಒಂದು ಸಂದರ್ಭ ಎದುರಾಗಬಹುದು. ಅಷ್ಟಲ್ಲದೆ ದೇವಸ್ಥಾನ ಇಂಥ ಕ್ಷೇತ್ರಗಳಿಗೆ ಹೋಗುವಾಗ ಸ್ವಲ್ಪ ಹಿನ್ನಡೆ ಉಂಟಾಗ್ಬಿಡಬಹುದು. ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಅಶುಭ ವರ್ತಮಾನ ಬಂದುಬಿಡುತ್ತೆ. ಈ ರೀತಿಯ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದ್ರ ಕಡೆಗೆ ಸ್ವಲ್ಪ ಗಮನ ಇರಲಿ. ಇದು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ರವಿಯ ಬದಲಾವಣೆ ಇರ್ತದೆ. ವ್ಯಯಾಧಿಪತಿ, ಸ್ನೇಹಿತರು ಬಂಧುಗಳಲ್ಲಿ ಆತ್ಮೀಯತೆ ಚೆನ್ನಾಗಿದೆ. ಪ್ರಯಾಣ ಸೌಖ್ಯ, ಕೃಷಿಕರಿಗೆ ಚೆನ್ನಾಗಿರುತ್ತದೆ, ಅದರಲ್ಲಿ ಸಂಶಯ ಇಲ್ಲ. ಶಾಪಿಂಗ್ ಹೆಚ್ಚಿನ ಇದಕ್ಕೆ ಒಳಗಾಗ್ತೀರ ಅಂಥದ್ದೊಂದು ಮನಸ್ಸು ಬರುತ್ತೆ. ಅತಿಯಾಗಿ ಓಡಾಟ, ಅಲೆದಾಟ, ಅದ್ರ ಹಿತವಾದವ್ರ ಜೊತೆಗೆ ಸುತ್ತಾಟ ಇದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ವ್ಯಯ ಜಾಸ್ತಿ. ಸಾಲ ಮಾಡಿ ಆದರೂ ಇಂಥದ್ದನ್ನು ತಗೊಳ್ಳೋಣ, ಸಾಲ ಮಾಡಿ ಆದರೂ ಇಂಥದ್ದನ್ನು ಖರ್ಚು, ಇಂಥ ಅಪೇಕ್ಷೆ ಬಂದರೆ ಅದು ನಮಗೆ ಮುಳುವಾಗುತ್ತೆ. ಹೀಗಾಗಿ ಮಾಡಿದ ಸಾಲ ನಮ್ಮನ್ನು ಮುಳುಗಿಸ್ಬಿಡಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ವ್ಯಯಾಧಿಪತಿ ಷಷ್ಟಕ್ಕೆ ಬಂದರೆ ಆರೋಗ್ಯದಲ್ಲೂ ಬಾಧೆ, ಸಾಲದಿಂದಲೂ ಬಾಧೆ. ಹೀಗಾಗಿ ಭಾಳ ಸ್ವಲ್ಪ ಹುಷಾರು, ಎಚ್ಚರ ಇರಲಿ. ಕನ್ಯಾ ರಾಶಿಯವರಿಗೆ ವಿಷ್ಣು ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಸಾಲಕ್ಕೆ ದೂಡದ ಹಾಗೆ ನಿಮ್ಮನ್ನು ತಡೆಯುತ್ತೆ. ಹೀಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.